ಆನೇಕಲ್ ತಾಲೂಕಿನ ಹೆಬ್ಗೋಡಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳಿ ಹೆಬ್ಗೋಡಿ ಶಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆಗೆ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಪಿ ರಾಮಚಂದ್ರ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಹೆಬ್ಗೋಡಿ ಶಾಖೆ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ, ಬಡವರಿಗೆ ಹೊದಿಕೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಡೈರಿ ಮಂಜುನಾಥ್, ನಗರಸಭೆ ಸದಸ್ಯರಾದ ಎಚ್.ಸಿ. ವೆಂಕಟೇಶ್, ಮುಖಂಡರಾದ ರಮೇಶ್, ಕಬಡ್ಡಿ ಮಂಜು, ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಹೆಬ್ಗೋಡಿ ಶಾಖೆಯ ರಾಮಚಂದ್ರಪ್ಪ, ವಿಜಯಲಕ್ಷ್ಮಿ, ಮಂಜಮ್ಮ, ನಾರಾಯಣಪ್ಪ, ಮುನಿರಾಜು, ಲಕ್ಷ್ಮಮ್ಮ, ಕಾವೇರಮ್ಮ, ಅಪ್ಪು, ರಾಜಪ್ಪ, ಬಸವರಾಜ್, ಮಾದೇಶ್, ಪುಟ್ಟಮ್ಮ, ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೋರೆ ಶಾರದೆ ವರದೆ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ. ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನ ನಮಗೆ ಕಾನೂನು ಆದಂಥ ದಿನ ಆಗಿರೋದ್ರಿಂದ ಇದನ್ನ ದಿನಾಚರಣೆಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಿನಾಚರಣೆ ಮಾಡೋದು ಒಂದು ಉದ್ದೇಶ ಅಲ್ಲ, ನಮಗೆ ಕಾನೂನು ಬಿಡುಗಡೆಯಾಗಿ ಕಾನೂನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಮ್ಮತದಿಂದ ಕಾಯ್ದೆನ ಮಾಡಿದಂಥ ದಿನನ ನಾವು ದಿನಾಚರಣೆಯಾಗಿ ನಾವು ಹೇಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ತೀವೋ ಆ ಥರ ಈ ದಿನಾಚರಣೆನ ಮಾಡ್ತಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಹಾಗೆ ಯಾತಕ್ಕೋಸ್ಕರ ಕಾಯ್ದೆ ಬಂತು, ನಮ್ಮ ಬೀದಿ ವ್ಯಾಪಾರಿಗಳ ಕಾಯ್ದೆ ಏನು, ಅದರ ಅರಿವನ್ನು ನಾವು ಕೂಡ ತಿಳ್ಕೋಬೇಕು. ಈಗ ಎಲ್ಲದಕ್ಕೂ ಒಂದೊಂದು ಕಾಯ್ದೆ ಇದೆ. ಅದೇ ತೀರ ನಮ್ಮ ರಸ್ತೆ ಬದಿ ವ್ಯಾಪಾರ ಮಾಡೋದಕ್ಕೂ ಒಂದು ಕಾಯ್ದೆ ತಂದಿದೆ. ಕೇಂದ್ರ ಸರ್ಕಾರ ಕಾಯ್ದೆ ತಂದಾಗಿದ ಮೇಲೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ, ನಿಯಮಗಳನ್ನ ಮಾಡಿದೆ. ಅದೇ ರೀತಿಯಲ್ಲಿ ನೀವು ಕೂಡ ಮಾಡಬೇಕು. ಅದೇ ರೀತಿಯಲ್ಲಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೆ. ಸುಮಾರು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿಂದ ಸುಮಾರು ಯೋಜನೆಗಳಿದೆ. ಆ ಯೋಜನೆಗಳನ್ನೆಲ್ಲ ನೀವು ಸದುಪಯೋಗ ಪಡ್ಕೊಂಡಿದ್ದೀರಾ ಅನ್ಕೊಂತೀವಿ. ಹಾಗೆ ನಮ್ಮ ಸ್ಥಳೀಯವಾಗಿ ನಗರಸಭೆಯಿಂದ ಕೂಡ ಇದಕ್ಕೆ ತುಂಬ ಸಪೋರ್ಟು ಕೂಡ ಕೊಡ್ತಾ ಇದ್ದಾರೆ, ಎಲ್ಲ ಕಡೆನೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಹೆಬ್ಬಗೋಡಿ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ನಗರಸಭೆ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ನಂಬರ್ 1 ನಗರಸಭೆ ಹೆಬ್ಬಗೋಡಿ. ಯಾಕಂದರೆ ಆನೇಕಲ್ ತಾಲೂಕಾಗಿರೋದ್ರಿಂದನೂ ಆನೇಕಲ್ಲಿಲ್ಲ, ನಗರಸಭೆಗೆ ಒಂದು ಆದ್ಯತೆ ಬಂದಿದೆ. ಅಂದರೆ ಇಲ್ಲಿನ ಒಂದು ಜನಸಂಖ್ಯೆ ಮತ್ತು ಇಲ್ಲಿನ ಒಂದು ಚಟುವಟಿಕೆಗಳು ಇದಾಗಿ ಇದನ್ನು ನಗರಸಭೆ ಮಾಡಿದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ನಗರಸಭೆ ಇರೋದು ಅಂತಂದರೆ ಅದು ಹೆಬ್ಬಗೋಡಿ. ಅದು ಒಂದು ಸಂತೋಷದ ವಿಷಯ. ಹಾಗೆ ಈ ಕಾನೂನು ಬಂದಾದ್ಮೇಲೆ ಕೆಲವರಿಗೆ ರಸ್ತೆ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದಕ್ಕೆ ಒಂದು ಅನುಕೂಲಗಳು ಆಗ್ತಾ ಇದೆ. ಏನಂದರೆ ನಗರಸಭೆಯಿಂದನೇ ಜಾಗಗಳು ಗುರುತಿಸಿ ಅವರಿಗೆ ನಿರ್ದಿಷ್ಟವಾದ ಸ್ಥಳಗಳನ್ನು ಕೊಟ್ಟು ಮತ್ತು ಅದಕ್ಕೆ ಬೇಕಾಗಿದ್ದಂಥ ಸಾಲ ಸೌಲಭ್ಯ ಆಗಿರ್ಬೋದು, ಇನ್ನೊಂದು ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ನಮಗೆ ನೆರವಿದೆ. ಆ ನೆರವುಗಳನ್ನ ನಾವು ಬಳಸ್ಕೋಬೇಕಾಗಿದೆ. ಅದಕ್ಕೂ ಕೂಡ ಕೆಲವು ಅರಿವು ಕಾರ್ಯಕ್ರಮನ ಮಾಡಬೇಕಾಗಿದೆ. ನಗರಸಭೆಯಿಂದ ಈಗಾಗಲೇ ಕೇಳ್ಪಟ್ಟಿದೆ, ಅದರ ಬಗ್ಗೆ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ಅಂತ. ಇದನ್ನೆಲ್ಲ ಸ್ವಲ್ಪ ನಮ್ಮ ಸಂಘಟನೆಯನ್ನ ಇದರಲ್ಲಿ ಏನು ಬಂದಿದೆ ಏನಿಲ್ಲ ಅನ್ನೋದು ತಿಳ್ಕೊಂಡು ಸಂಘಟನೆ ಮುಖಾಂತರ ನಮ್ಮ ಬೀದಿ ವ್ಯಾಪಾರಿಗಳಿಗೆ ತಿಳಿಸ್ಬೇಕಾಗಿರೋದು ಸಂಘಟನೆಯ ಮುಖ್ಯ ಉದ್ದೇಶ. ಸಂಘಟನೆ ಎಲ್ಲ ಕಡೆನೂ ಸಂಘಟನೆ ಇದೆ. ಸಂಘಟನೆ ಇದ್ದಷ್ಟಕ್ಕೆ ಎಲ್ಲ ಆಗಲ್ಲ. ಸರ್ಕಾರದ ಯೋಜನೆಗಳು ಏನಿದೆ ಅದನ್ನು ತಿಳ್ಕೊಂಡು ಜನರಿಗೆ ಮುಟ್ಟಿಸ್ಬೇಕಾಗಿರೋದು ಒಂದು ಮುಖ್ಯವಾದ ಕಾರಣ. ಹಾಗೆ ಸೌಲಭ್ಯಗಳನ್ನ ಈಗ ಬಂದಿದ್ದ ಸೌಲಭ್ಯಗಳು ವಾಪಸ್ ಹೋಗ್ತಾ ಇದೆ ಅಂತ ಕೂಡ ಕೇಳ್ಪಟ್ಟಿದೆ. ಯಾಕಂದರೆ ಅದನ್ನು ಉಪಯೋಗಿಸಿಲ್ಲ ಅಂತಂದರೆ ಒಂದು ವಾರ್ಷಿಕ ಇದರಲ್ಲಿ ಅದನ್ನು ಗೆಜೆಟಲ್ಲಿ ವಾಪಸ್ ತಗೊಳೋದು ಕೂಡ ಅನುಕೂಲ ಇದೆ. ಆ ಥರ ಆಗದೆ
ಸರ್ಕಾರದ ಏನು ಯೋಜನೆಗಳು ಬಂದಿದ್ರು ಅದನ್ನ ಎಲ್ಲ ಬಡವರಿಗೂ ತಲುಪಿಸ್ಬೇಕಾಗಿ ಈ ಮುಖಾಂತರ ನಮ್ಮ ಅಧ್ಯಕ್ಷಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇದು ಬಡವರ ಕಾರ್ಯಕ್ರಮ, ಬಡವ್ರಿಗಾಗಿ ಮಾಡಿರುವಂಥ ಕಾರ್ಯಕ್ರಮಗಳು. ಈಗ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಕೂಡ ಇದು ಮಾಡಿದ್ದಾರೆ. ಮುಂದೆ ಇದ್ರ ಹಿಂದೆ ರಾಜ್ಯ ಸರ್ಕಾರ ಕೂಡ ಬಡವರ ಬಂಧು ಅಂತ ಒಂದು ಕಾರ್ಯಕ್ರಮ ಮಾಡಿತ್ತು. ಈಗ ಕಾಯ್ದೆ ಆದಮೇಲೆ, ಕಾನೂನು ಬಂದ ಮೇಲೆ ಸರ್ಕಾರಗಳು ನಮ್ಮದೇ ಆದಂಥ ಒಂದು ಇದಕ್ಕೆ ಬಜೆಟಲ್ಲಿ ಕೂಡ ಅದು ಅನುದಾನ ಮಾಡಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ. ಅಧಿಕಾರಿಗಳ ಮುಖಾಂತರನೇ ಅದು ಆಗಬೇಕಾಗಿದೆ. ಅದಕ್ಕೆ ಮಧ್ಯವರ್ತಿಯಾಗಿ ನಮ್ಮ ಸಂಘಟನೆ ಕೆಲಸ ಮಾಡಬೇಕು. ಮಧ್ಯವರ್ತಿಯಾಗಿ ಅಂತಂದರೆ ನಿಮಗೆ ಬೇಕಾಗಿರೋಂಥ ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ಮಧ್ಯವರ್ತಿಯಾಗಿ ನಮ್ಮ ಸಂಘಟನೆಗಳು ಕೆಲಸ ಮಾಡಬೇಕು. ಸಂಘಟನೆಯನ್ನು ಬಲಪಡಿಸಬೇಕಾದ್ರೆ ಸದಸ್ಯರ ಬಲ ಕೂಡ ಇರಬೇಕು. ಇಲ್ಲಿ ಒಬ್ಬರೇ ಇದ್ದ ಆಗಲಿ ಸಂಘಟನೆ, ಇಬ್ಬರಿಂದ ಆಗಲಿ ಸಂಘಟನೆ ಅಲ್ಲ. ಇಲ್ಲಿ ಇರುವಂಥ ಎಲ್ಲರೂ ಕೂಡ ಒಗ್ಗೂಡಿಸಿ ಬಲ ಕೊಡಬೇಕು. ಅವಾಗಲೇ ಸಂಘಟನೆ ಕೂಡ ಬೆಳೆಯುತ್ತೆ. ನಿಮಗೆ ಬೇಕಾದ ಅನುಕೂಲಗಳು ಕೂಡ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇನ್ನೂ ವೇದಿಕೆಯಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಇದ್ದಾರೆ. ಅವರು ಕೂಡ ಅವರ ಅನಿಸಿಕೆಗಳನ್ನ ಹಂಚ್ಕೋಬೇಕು. ಸಲ ದಿನಾಚರಣೆ ತರ ಈ ತರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ತರ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಬೇಕು ಅನ್ನೋದು ನಮ್ಮ ಇದು ನಗರಸಭೆಯಿಂದ. ಬೀದಿ ವ್ಯಾಪಾರಿಗಳ ದಿನಾಚರಣೆ ಶುಭಾಶಯಗಳು. ಏನು ಸೌಲಭ್ಯಗಳು ಬೇಕಾದ್ರೆ ನಗರಸಭೆಯಿಂದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ. ನಿಮ್ಗೇನು ಪ್ರಾಬ್ಲಮ್ ಬಂದ್ರೆ ನಾವು ಒಂದಾಗಿ ನಿಂತ್ಕೊಂಡು ನಿಮ್ಗೇನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳಿ ಹೆಬ್ಬಗೋಡಿ ಶಾಖೆ ಬೀದಿ ಬದಿ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳಿಗೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲರೂ ವರ್ಷನೂ ಇದೇ ರೀತಿ ಫಂಕ್ಷನನ್ನು ಮಾಡಿ ಎಲ್ಲರೂ ಜಯಶೀಲನಾಗಿರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಹೆಬ್ಬಗೋಡಿ ಶಾಖೆ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಜನವರಿ 20ರಂದು ಆಚರಣೆ ಮಾಡಬೇಕಾಗಿತ್ತು. ತಡವಾದ ಕಾರಣ ಈ ದಿನ ನಾವು ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಎಲ್ಲ ಬೀದಿ ಸಂಘಟನೆ ಪರವಾಗಿ ಎಲ್ಲರಿಗೂ ಒದಗಿಸ್ತಾ ಬಂದಿದ್ದೀವಿ. ಇನ್ನೂ ನಮಗೆ ಕೆಲವೊಂದು ಸವಲತ್ತುಗಳನ್ನು ಸರ್ಕಾರದ ವತಿಯಿಂದ ಒದಗಿಸಬೇಕಾಗಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಗರಸಭೆಯಲ್ಲಿ ಬೀದಿ ಬಳಿ ವ್ಯಾಪಾರಿಯವರು ಇವತ್ತು ಒಳ್ಳೆ ಫಂಕ್ಷನ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕೇಳ್ಕೊಳೋದೇನೆಂದರೆ ಈ ಮೆಟ್ರೋ ಅವ್ರ ಹತ್ರ ಮಾತಾಡಿ ಅದನ್ನ ಪರ್ಮನೆಂಟ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಊರೊಳಗಡೆ ಏನೋ ಮಾಡಬೇಕು ಅಂತ ಇದ್ದಾರೆ. ಊರೊಳಗಡೆ ಬೇಡ, ಬೀದಿ ವ್ಯಾಪಾರಿಗಳಿಗೆ ಊರೊಳಗಡೆ ಮಾಡಿದ್ರೆ ವ್ಯಾಪಾರ ಆಗಲ್ಲ. ಮೈನ್ ರೋಡಲ್ಲಿ ಒಳ್ಳೆ ಜಾಗ ನೋಡಿ ಅವ್ರಿಗೆ ಪರ್ಮನೆಂಟ್ ಆಗಿರೋ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ. ಜನಸಂಖ್ಯೆ ಎಲ್ಲಿ ಓಡಾಡ್ತಾರೋ ಅಲ್ಲಿ ವ್ಯಾಪಾರ ಆಗುತ್ತೆ. ಅವ್ರಿಗೆ ಅದೇ ಥರ ಮಾಡಿಕೊಡ್ಬೇಕಂತ ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ಕೇಳ್ಕೊತೀನಿ. ಇದನ್ನು ಅಧ್ಯಕ್ಷರು ಗಮನಕ್ಕೆ ಇಟ್ಕೊಂಡು ಇವರಿಗೆ ಅನುಕೂಲ ತಕ್ಕಂಗೆ ಈ ಮೈನ್ ರೋಡಲ್ಲಿ ಜಾಗ ಹುಡ್ಕೊಟ್ರೆ ಒಳ್ಳೇದು. ಮೆಟ್ರೋ ಅವ್ರ ಮಾತಾಡಿ ಅದನ್ನೇ ಪರ್ಮನೆಂಟ್ ಮಾಡಿದ್ರೂ ಇನ್ನೂ ತುಂಬ ಒಳ್ಳೇದು. ಅದು ಪರ್ಮನೆಂಟ್ ಮಾಡಿದ್ರೆ ಇವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ತುಂಬ ಇದೇ ಥರ ಗ್ರ್ಯಾಂಡಾಗೂ ಫಂಕ್ಷನ್ ಮಾಡ್ತಾರೆ. ಈ ದಿನ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಮಹಾಮಂಡಳ ಸಂಘದ ವತಿಯಿಂದ ಹೆಬ್ಬಗೋಡಿ ಶಾಖೆಯಿಂದ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಸಡಗರದಿಂದ
ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡೋ ಮುಖಾಂತರ ಅವರು ಕೂಡ ನಮ್ಮ ಹೆಬ್ಗೋಡಿಯಲ್ಲಿ ಮಾದರಿಯಾಗಿದ್ದಾರೆ. ಏನು ಬಡವರಿಗೆ ಬೆಡ್ಶೀಟನ್ನು ಹಂಚೋ ಮುಖಾಂತರ, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡೋದ್ರ ಮುಖಾಂತರ ಅವರು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಇದೇ ರೀತಿ ಜನಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಸಹೋದರರಂಥ ರಮೇಶ್ ಅವರು ಹೇಳಿದಾಗೆ ಈಗಾಗಲೇ ಅವ್ರಿಗೆ ಪರ್ಮನೆಂಟಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಥಳವಾದ ಅವಕಾಶ ಇದೆ. ಕೆಲವರು ಬರ್ತಾರೆ, ನಾಳೆ ನಿಮ್ಮನ್ನು ಎಸ್ಬಿಡ್ತಾರೆ ಅಂತಾರೆ. ಇದುವರೆಗೂ ಯಾರೂ ಅವ್ರನ್ನ ಬಂದು ಮಾತಾಡಿರಲ್ಲ. ಆದರೂ ಕೂಡ ಕೆಲವರು ಇನ್ನು ನಾಳೆ ಎಸ್ಬಿಡ್ತಾರೆ, ಬರೋವರ ಎಸ್ಬಿಡ್ತಾರೆ ಅಂತೇಳಿ ಇದೇ ರೀತಿ ಭಯದಲ್ಲಿ ಇವತ್ತು ಜೀವನವನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಧೈರ್ಯವಾಗಿ ನಮ್ಮ ನಗರಸಭೆ ಎಲ್ಲ ಆಡಳಿತಾಧಿಕಾರಿಗಳು ಈ ಕೂಡಲೇ ಏನು 20ನೇ ತಾರೀಕು ನಡೀತಾ ಇದ್ದಂಥ ಮೀಟಿಂಗಲ್ಲಿ ಅವ್ರಿಗೆ ಪರ್ಮನೆಂಟಾಗಿ ಆ ಜಾಗವನ್ನು ರೆಜುಲೇಷನ್ ಮಾಡಿ ಅದಕ್ಕೆ ಮೆಟ್ರೋಗೆ ಅವರು ಲೆಟ್ರನ್ನು ಹಾಕಿ ಏನಿವತ್ತು ಅವರು ಭಯದಲ್ಲಿ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅವ್ರಿಗೆ ಭಯ ಮುಕ್ತದಿಂದ ವ್ಯಾಪಾರ ಮಾಡಿ ಅವ್ರ ಸಂಸಾರಗಳನ್ನು ಕೂಡ ಸರಿದೂಗಿಸೋ ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಮ್ಮ ನಗರಸಭೆ ಎಲ್ಲ ಕೌನ್ಸಿಲರ್ಗಳು ಮಾಡಬೇಕು. ಅವ್ರ ಜೊತೆ ನಾವು ಸದಾ ಇರ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಲದ ರಾಜ್ಯ ಕಾರ್ಯದರ್ಶಿ. ಇವತ್ತು ಏನು ಹೆಬ್ಗೋಡಿ ಶಾಖೆಯಿಂದ ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆ ನಂಬಿಕೊಂಡಿದೆ, ಅದು ಸುಸೂತ್ರವಾಗಿ ನೆರವೇರಿದೆ. ಇಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆ ಮಾಡುವ ಮುಖಾಂತರ ನಮ್ಮ ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆಗೆ ಒಂದು ಹುರುಪನ್ನು ತಂದಿದೆ. ಹಾಗೆ ಸರ್ಕಾರದಿಂದ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮ್ಮ ನಗರಸಭಾ ವತಿಯಿಂದ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮಾರ್ಗದರ್ಶನ ನೀಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಪ್ರತಿ ವರ್ಷ ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಅದೇ ಥರ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಹಕಾರ ಸಿಗಲಿ ಅಂತ ಹೇಳಿ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.